जयति पराशर सूनु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पितु भुजग भोगाभमुद्यम्य हृद्यं निजभुजं दक्षिणं दक्षिणाढ्यं ललितमुद्रिक्तविज्ञानमुद्रं भज भज अनन्तविद्यावन्तं प्रणतवान् प्राणिनां प्राणभूतं प्रणतिभिः प्रीणे पूर्णभूतं भवदवोष्णेन ततप्यमानान् भुवि परं नाथमप्रेक्षमाणान् घोरमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणे पूर्णभूतं ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ನಾನು ಯಾವ ವಿಷಯ ಮಾತನಾಡಬೇಕು ಅಂತ ಕೇಳಿದಾಗ ಕಪಿಲನ ಫಿಲಾಸಫಿ, ಅದು ಫಿಲಾಸಫಿ ಆಫ್ ನ್ಯೂಮರಾಲಜಿ, ಸಾಂಖ್ಯಶಾಸ್ತ್ರ, ಕಪಿಲನ ಸಾಂಖ್ಯಶಾಸ್ತ್ರದ ಒಟ್ಟು ತಿರುಳೇನು ಅನ್ನೋದನ್ನು ಹೇಳಿದೆ. ಬಹಳ ಒಳ್ಳೆಯ ವಿಷಯ. ಯಾಕೆಂದರೆ ಕಪಿಲನ ಸಾಂಖ್ಯ ಅವನು ಕೊಟ್ಟಿರ್ತಕ್ಕಂಥ ಒಂದು ಸಿದ್ಧಾಂತ ಮತ್ತು ಇವತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಕ್ಕಂಥ ಮನಸ್ಸಿಗೆ ಬಹಳ ಒಳ್ಳೆಯ ಆಹಾರ, ತುಂಬ ಒಳ್ಳೆಯ ವಿಷಯ. ಹಾಗಾಗಿ ಅದನ್ನು ಇವತ್ತು ನಾಳೆ ನಾಡಿದ್ದು ಒಟ್ಟಿಗೆ 4 ಉಪನ್ಯಾಸಗಳಿವೆ. ನಾಳೆ 2, ನಾಡಿದ್ದು 1, ಇವತ್ತೊಂದು. ಈ 4 ಪ್ರವಚನಗಳಲ್ಲಿ ಎಷ್ಟು ಹೇಳ್ಬೋದು, ಯಾಕಂದರೆ ಪೂರ್ತಿ ಸಾಂಖ್ಯ ಫಿಲಾಸಫಿಯನ್ನು ಪೂರ್ತಿ ವಿವರವಾಗಿ ಹೇಳೋದು ಸಾಧ್ಯವಿಲ್ಲ. ಅದನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸಾಧ್ಯವಾಗುವ ಮಟ್ಟದಲ್ಲಿ ಹೇಳ್ತೀನಿ. ಸಂಖ್ಯೆ ಪ್ರಾರಂಭವಾಗುವುದೇ, ಆ ಸಂಖ್ಯೆಯ ಒಂದು ಸೊಬಗು ಪ್ರಾರಂಭವಾಗುವುದೇ ಕಪಿಲ ಸಾಂಖ್ಯದಲ್ಲಿ. ನಾವು ಮೊದಲು ಒಂದು ವಿಷಯ ಗೊತ್ತಿರಬೇಕು ನಮಗೆ. ಕಪಿಲ ಮುನಿ ಬರೆದ ಸಾಂಖ್ಯ ಕೇಳಿದ ಕೂಡಲೇ ಬಹಳ ಜನ ಗೊಂದಲ ಮಾಡಿಕೊಳ್ತಾರೆ. ಏನಂದರೆ ಈಗ ಒಂದು ಸಿಗುತ್ತೆ ಕಪಿಲ ಸಾಂಖ್ಯ ಶಾಸ್ತ್ರ, ಅದನ್ನು ಬರೆದವನು ಕಪಿಲ ಮುನಿ. ಆದರೆ ಇಬ್ಬರು ಕಪಿಲರಿಲ್ಲ. ಈಗ ನಾವು ಸಿಕ್ಕಿರೋದು ಅವನು ನಾಸ್ತಿಕನಾದ ಕಪಿಲ ಬರೆದಿರ್ತಕ್ಕಂಥ ಸಾಂಖ್ಯ. ಅಂದರೆ 2 ನಾಸ್ತಿಕನಾದ ಕಪಿಲ ಮತ್ತು ಆಸ್ತಿಕ್ಯವನ್ನು ಬರೆದ ಇಬ್ಬರು ಕಪಿಲ. ಒಂದು ಕಪಿಲ ಭಗವಂತನ ಅವತಾರ, ಮತ್ತೊಬ್ಬ ಕಪಿಲ ಋಷಿ. ಅವನು ಸ್ವತಃ ನಾಸ್ತಿಕನಲ್ಲ, ಭಗವಂತನ ಆಜ್ಞೆಯಂತೆ ನಾಸ್ತಿಕ ಸಾಂಖ್ಯವನ್ನು ಬರೆದ. ಹಾಗಾಗಿ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಕಪಿಲ ಶಾಸ್ತ್ರ ಅದು ಸಾಂಖ್ಯಶಾಸ್ತ್ರ, ಮತ್ತು ಅದನ್ನು ಬರೆದಂಥ ಅಥವಾ ಹೇಳಿದಂಥ ಕಪಿಲ ಬೇರೆ. ನಾವು ಗೀತೆಯಲ್ಲಿ ಭಾಗವತದಲ್ಲಿ ಹೇಳ್ತಕ್ಕಂಥ ಸಾಂಖ್ಯ ಶಾಸ್ತ್ರದ ಪ್ರವರ್ತಕನಾದ ಕಪಿಲ ಭಗವಂತನ ಅವತಾರ. ಇಷ್ಟು ತಿಳ್ಕೊಂಡ ಮೇಲೆ ಅವನು ಈ ಜಗತ್ತಿನ ಬಗ್ಗೆ ಹೇಳಿರ್ತಕ್ಕಂಥ ಕೆಲವು ಸಂಗತಿಗಳನ್ನು, ಬಹಳ ರೋಚಕವಾದ ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ಸಾಂಖ್ಯದಿಂದಲೇ ಪ್ರಾರಂಭವಾದ ಜಗತ್ತು, ಇಡೀ ವಿಶ್ವದ ಆಯುಷ್ಯ ಎಷ್ಟು? 31,400,000 ಕೋಟಿ ವರ್ಷ. ಈ ಇಷ್ಟು 1000 ಕೋಟಿ ವರ್ಷ ಅಂತ ಹೇಗೆ ಲೆಕ್ಕ ಅಂದರೆ, ನಮ್ಮದು ವೇದಾಂತದಲ್ಲಿ ಕಾಲ ಅನ್ನೋದು ಇಲ್ಲ. ಅದರಿಂದ ಎಲ್ಲರಿಗೂ ಒಂದೇ ಕಾಲ. ನಾವು ಒಂದು ಮಣ್ಣಿನ ರಾಶಿಯನ್ನು ಹತ್ತುವುದು ಒಂದೇ ಹೆಜ್ಜೆಗೆ ಆಚೆ ದಾಟಬಹುದು. ಅದರ ಇರುವೆಗೆ ತುಂಬ ಹೊತ್ತು ಹಿಡಿಯುತ್ತೆ ದಾಟಲಿಕ್ಕೆ. ಅಂದರೆ ನಮ್ಮ ಒಂದು ಕ್ಷಣ ಇರುವೆಗೆ ಹಲವು ಗಂಟೆಗಳು. ಹಾಗಾಗಿ ಟೈಮ್ ಇಸ್ ರಿಲೇಟಿವ್. ನಮ್ಮ ಸಿದ್ಧಾಂತದ ಆಚಾರ್ಯ ಹೇಳಿದ್ರು ಕಾಲ ಸಾಪೇಕ್ಷ. ಆದ್ದರಿಂದ ನಮ್ಮ ಕಾಲ ಕೂಡ ನಾವು ಇರುವೆಗಳಿಗಿಂತೂ ಸಣ್ಣವು ದೇವತೆಗಳ ಮುಂದೆ. ದೇವತೆಗಳು ಇನ್ನೂ ನಮ್ಮ ಕಾಲವು ಸಣ್ಣದಾಗುತ್ತೆ ಅವರ ಹತ್ರ ಹೋಗುವಾಗ. ಹಾಗಾಗಿ ಕೊನೆಗೆ ಅತ್ಯಂತ ಮನುಷ್ಯ ಜೀವ ಯೋಚಿಸಬಹುದಾದ ಕಾಲಗಳಲ್ಲಿ ದೊಡ್ಡ ಕಾಲ ಅಂದರೆ ಬ್ರಹ್ಮದೇವರ ಕಾಲ. ಅದು ಎಷ್ಟು ಅಂದರೆ ನಮ್ಮ 1,00,000 ವರ್ಷಗಳು ಅಂದರೆ ಅವರದ್ದು 1 ಸೆಕೆಂಡ್. ಈ 1 ಸೆಕೆಂಡು ಮಿನಿಟ್ ಆಗಿ, ಅದು ಗಂಟೆ ಆಗಿ, ಅದು 24 ಗಂಟೆ ಆಗಿ, ಅದು ತಿಂಗಳಾಗಿ, ಅದು ವರ್ಷವಾಗಿ, ಅದು 100 ವರ್ಷ ಆಗುವಾಗ 31,104,000 ವರ್ಷ. ಹಾಗಾಗಿ 100 ವರ್ಷ, 1,00,000 1 ಸೆಕೆಂಡ್ ಇಟ್ಟುಕೊಂಡ್ರೆ ಅದು ನೀವು 1 ಸೆಕೆಂಡ್ 100 ವರ್ಷ ಆಗುವಾಗ 31,104,000 ಕೋಟಿ ವರ್ಷಗಳಾಗ್ತದೆ. ಇದು ಜೀವದ ಚತುರ್ಮುಖನ ಆಯುಷ್ಯನ ಪರಾಕಾಷ್ಠೆ. ಅದು ಈ ಪ್ರಪಂಚದ ಅವನು ಸೃಷ್ಟಿ ಮಾಡಿದ ಪ್ರಪಂಚವೂ ಕೂಡ ನಾಶವಾಗ್ತದೆ. ಸೊ ಇಡೀ ವಿಶ್ವ ಅಂದರೆ ಇದು ಬರೀ ಭೂಮಿ ಅಲ್ಲ, ಯೂನಿವರ್ಸ್.
ಇಡೀ ವಿಶ್ವದ ಆಯುಷ್ಯ 31,104,000 ಕೋಟಿ ವರ್ಷ. ನೀವು ಕೇಳಿರ್ತೀರಿ ಅಥವಾ ರೆಕಾರ್ಡ್ ಆಗಿರುತ್ತೆ, ಮನೆ ಹೋದ್ಮೇಲೆ ಅದು ಎಷ್ಟು ಸೊನ್ನೆ ಹಾಕಬೇಕು ಜೀವಿಸಿ ಹಾಕಬೇಕು. ಯಾಕಂದರೆ 31,104,000 ಕೋಟಿ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊಂದಲ. ಅದು ಏನು ಅಷ್ಟೇನು ಕಷ್ಟ ಇಲ್ಲ. 31 ಬರೀರಿ, 104 ಬರೀ, ಮತ್ತು 10 ಸೊನ್ನೆ ಹಾಕಿ ಅವು ಸರಿಯಾಗುತ್ತೆ ಲೆಕ್ಕ. ಅದು ಬ್ರಹ್ಮನ ಆಯುಷ್ಯ. ಆ ಇಡೀ ಬ್ರಹ್ಮನ ಆಯುಷ್ಯನಲ್ಲಿ ಅದು ಮಹಾಪ್ರಳಯ, ಇಡೀ ವಿಶ್ವ ಎಲ್ಲವನ್ನ ಬ್ರಹ್ಮದೇವರು ಕೂಡ ನಾಶವಾಗಿ ಹೋಗ್ತಾರೆ ಆ ಪ್ರಳಯದಲ್ಲಿ. ಅವರಿಗೆ ಮತ್ತೆ ಭೂಮಿಯಲ್ಲಿ ಜನನೇ ಇಲ್ಲ. ವಾಯುವಿನ ಮೌನದಂ ಅಪೇದಂ ಭಸ್ಮಾಂತಂ ಶರೀರ ಅಂತದೆ ಉಪನಿಷತ್ತು. ವಾಯುದೇವರು ಚತುರ್ಮುಖ ಪದವಿ ಬಂದ ಮೇಲೆ ಅವರು ವಸ್ತುತಃ ಅಮೃತ, ಅಂದರೆ ಬೇರೆ ದೇವತೆಗಳಂತೆ ಅವರಿಗೆ ಸಾವು ಇಲ್ಲ. ಆದರೂ ಅಂಥ ಸಾವಿಲ್ಲದ ವಾಯುದೇವರಿಗೆ ಕೂಡ ಇದಂ ಭಸ್ಮಾಂತಂ ಶರೀರ, ಈ ಶರೀರ ಉಂಟಲ್ಲ ಏನು ಅದು ಸೃಷ್ಟಿಯಲ್ಲಿ ಬಂದಿರ್ತಕ್ಕ ಪಂಚಭೌತಿಕ ಶರೀರ, ಅದು ಭಸ್ಮಾಂತವಾಗಿ ಅವರು ಮೋಕ್ಷಕ್ಕೆ ಹೋಗುವಾಗ ಸಶರೀರಾಗಿ ಬ್ರಹ್ಮದೇವರು ಹೋಗಬೇಕು. ವಾಯುರಹದ ಮೌನತಂ ಅಥೇನಂ ಭಸ್ಮಾಂತಂ ಶರೀರ. ಇದನ್ನು ಆಚಾರ್ಯರು ಬರೋ ತನಕ ಇದಂ ಶರೀರ ಭಸ್ಮಾಂತಂ ಅಂದರೆ ಈ ಒಂದು ದಿವಸ ಬೂದಿಯಾಗುವ ದೇಹ ಅಂತ ಅದಕ್ಕೆ ಅರ್ಥ ಮಾಡಿದ್ರು. ಅದು ಹೊಸತನ ಏನಿದೆ ಅದು ನಮ್ಗೆ ಗೊತ್ತುಂಟಲ್ಲ. ಒಂದು ದಿವಸ ಬೂದಿಯಾಗುವಂಥದ್ದು ಅಂತ ಎಲ್ಲರಿಗೂ ಗೊತ್ತಿದೆ, ಅದನ್ನು ಬೇರೆ ಹೇಳಬೇಕು. ಆಚಾರ್ಯ ಹೇಳಿದ್ರು, ನಿಮ್ಮ ಶರೀರದ ಬಗ್ಗೆ ಹೇಳಿದ್ದಲ್ಲ, ವಾಯುದೇವರ ಶರೀರ ಕೂಡ 31,104,000 ಕೋಟಿ ವರ್ಷಗಳ ನಂತರ ಅದು ನರಸಿಂಹನಲ್ಲಿ ಭಸ್ಮ ಆಗಬೇಕು. ಇದು ಅಪೂರ್ವ. ಅದು ಆಚಾರ್ಯ ಹೇಳೋದಕ್ಕೆ ಯಾರಿಗೂ ಗೊತ್ತಿದೆ. ಹೀಗೆ ವೇದ ಎಲ್ಲರಿಗೂ ಗೊತ್ತಿರುವ ಸಂಗತಿಯನ್ನು ಹೇಳೋದಕ್ಕಿಂತ ಹೆಚ್ಚು ಅದು ಅಪೂರ್ವವಾದ ಸಂಗತಿಗಳನ್ನು ಹೇಳುತ್ತೆ. ಆ ಅಪೂರ್ವ ವಿಷಯಗಳನ್ನು ಆಚಾರ್ಯ ತೋರಿಸಿದ್ರು. ಆಯಿತು. ಹಾಗಾಗಿ ಅದು ಇಡೀ ಯೂನಿವರ್ಸ್ ನಾಶ ಆಯಿತು. ಬ್ರಹ್ಮದೇವರು ಕೂಡ ಅದನ್ನು ನಾಶವಾಗಿ ಮೋಕ್ಷ ಪಟ್ಟರು. ಅಂಥ ಬ್ರಹ್ಮದೇವರ ಒಂದು ದಿನ ಅನ್ನೋದು ಒಂದು ದಿನಗಳು. ಇದು ಮಹಾಗಣ. ಇದೆಲ್ಲ ಕಪಿಲ ಮಹರ್ಷಿ ಭಗವಂತ ನಮಗೆ ಕೊಟ್ಟಂಥ ಲೆಕ್ಕ. ಯಾಕೆಂದರೆ ಪ್ರಪಂಚ ಸೃಷ್ಟಿ ಮಾಡಿದವ ಅವ ಮಾತ್ರ ಲೆಕ್ಕ ಕೊಡ್ಬಲ್ಲ, ನಾವೇಳ್ತೀವಿ ಅಂದ ಒಂದು ದಿನಕಲ್ಪ ಎಷ್ಟಾಗತ್ತೆ ಗೊತ್ತಾ? ಒಂದು ದಿನ ಅಂದರೆ ಹಗಲು, ಒಂದು ಹಗಲು 24 ಗಂಟೆ. ಈ 12 ಗಂಟೆಯಿಂದ ಎಷ್ಟಾಗತ್ತೆ? ಅದು 100 ವರ್ಷ ಆದರೆ 31,104,000 ಕೋಟಿ ವರ್ಷ ಅನ್ನೋದು 100 ವರ್ಷಕ್ಕೆ ಈಕ್ವಲ್ ಆದರೆ 12 ಗಂಟೆಗೆ 432 ಕೋಟಿ ವರ್ಷ ಆಗುತ್ತೆ. ಅದು ಒಂದು ಕಲ್ಪ, ದಿನಕಲ್ಪ. ಹಾಗಾಗಿ ಈ ಭೂಮಿ ಭೂಭುವ ಸಹ ಈ ಭೂಮಿ ಪ್ರತಿ 432 ಕೋಟಿ ವರ್ಷಗಳಿಗೊಮ್ಮೆ ನಾಶ ಆಗುತ್ತೆ, ಮತ್ತೆ ಸೃಷ್ಟಿ ಆಗುತ್ತೆ. ಸೊ ಈ ಭೂಮಿಯ ಆಯುಸ್ಸು, ಒಮ್ಮೆ ಸೃಷ್ಟಿಯಾದ ಭೂಮಿಯ ಆಯುಸ್ಸು 432 ಕೋಟಿ ವರ್ಷಗಳು. ಈ 432 ಕೋಟಿ ವರ್ಷ ಆದಮೇಲೆ ಅದು ದಿನಕಲ್ಪ ಪ್ರಳಯ ಅಂತ. ಒಟ್ಟಿಗೆ ಮಹಾಪ್ರಳಯ 31,104,000 ಕೋಟಿ ವರ್ಷಗಳಿಗೊಮ್ಮೆ, ದಿನಕಲ್ಪದ ಪ್ರಳಯ 432 ಕೋಟಿ ವರ್ಷಗಳಿಗೊಮ್ಮೆ. ಈ ದಿನಕಲ್ಪ ಒಂದು ದಿನ ಅಂದರೆ 12 ಗಂಟೆಗಳು, ಅದು 14 ಮನ್ವಂತರಗಳು ಅದರ ಮಧ್ಯದಲ್ಲಿ ಪಾಸ. 14 ಮನ್ವಂತರಗಳು ಅಂದರೆ ಒಂದು ಮನ್ವಂತರ ಅಂದರೆ ಎಷ್ಟು? ಇದು ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ದಾರೆ. ಅದಕ್ಕೆ ಕರಾರುವಂತಾದ ಲೆಕ್ಕ. ಯಾಕೆಂದರೆ ವೇದವ್ಯಾಸರು ಏನು ಹೇಳಿ ಗೊತ್ತಾ? ಮನೂನ ಸಾಧಿಕ ಯಹಿ ಸಪ್ತತಿ ಅಂದರೆ 4 ಯುಗಗಳಿದ್ದಾವೆ. ಈ 4 ಯುಗಗಳು ಒಟ್ಟಿಗೆ ಕೂಡಿಸಿದ್ರೆ ಎಷ್ಟಾಗುತ್ತೆ? ಅದನ್ನು 71ರಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ? ಅದಕ್ಕೆ ಸ್ವಲ್ಪ ಸೇರಿಸಿದರೆ ಒಂದು ಮನ್ವಂತರ ಆಗುತ್ತೆ ಅಂತ. ಸ್ವಲ್ಪ ಅಂದರೆ ಎಷ್ಟು ಅವ್ರು ಹೇಳಿಯಲ್ಲೇ ಹೇಳಿಬಿಡೋದು. ಅದನ್ನು ಆಚಾರ್ಯ ಹೇಳಿದರು. ಹಾಗೆ ಒಟ್ಟು ಒಂದು ಮನ್ವಂತರ ಅಂದರೆ ಎಷ್ಟು? ಈಗ ನಾವು ವೈವಸ್ವತ ಮನ್ವಂತರ, ಅಷ್ಟಾದಶಿದ್ದನ್ನೇ ಕಲಿಯುವೆ ಅಂತೇವೆ. ವೈವಸ್ವತ ಮನ್ವಂತರ ಒಂದು ಮನ್ವಂತರ 14 ಮನ್ವಂತರಗಳು 432 ಕೋಟಿ ವರ್ಷಗಳು. ಒಂದು ಮನ್ವಂತರ ಅಂದರೆ 30,85,70,000 ವರ್ಷ. ಈ ಮನ್ವಂತರ ಆದ ಮೇಲೆ ಒಂದು ಪ್ರಳಯ, ಒಟ್ಟಿಗೆ 3 ಥರದ ಪ್ರಳಯ. ಒಂದು ಮಹಾಪ್ರಳಯ, ಒಂದು ಕಲ್ಪಪ್ರಳಯ, ಒಂದು ಮಹಾಕಲ್ಪ ಪ್ರಳಯ, ಒಂದು ದಿನಕಲ್ಪ ಪ್ರಳಯ, ಒಂದು ಮನ್ವಂತರ ಪ್ರಳಯ. ಈ ಮನ್ವಂತರ ಒಂದು ಮನ್ವಂತರ ಅಂದರೆ 30 ಕೋಟಿ ವರ್ಷಗಳಿಗೊಮ್ಮೆ ಒಂದು ಪ್ರಳಯ. 30,85,70,000 ವರ್ಷಗಳಿಗೊಮ್ಮೆ. ಇದಕ್ಕೆ ಮನ್ವಂತರ ಪ್ರಳಯ ಅಂತ. ಮತ್ಸ್ಯಾವತಾರ ಆದದ್ದು ಈ ಮನ್ವಂತರ ಪ್ರಳಯ. ಅಂದರೆ ಈ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ಆದ ಪ್ರಳಯ. ಅದು ಎಷ್ಟು ಪ್ರಳಯದ ಕಾಲ ಅಂದರೆ ಈಗ ನಾವು
ಇವನು ಮನ್ವಂತರ ಎಷ್ಟು ನಮಗೆ ಗೊತ್ತಾಯಿತು. ಈ 16 ಮನ್ವಂತರಗಳ ಒಟ್ಟು ಟೋಟಲ್ ಮಾಡಿದರೆ 431,99,70,70,000 ಆಗುತ್ತೆ. ಒಂದು 20,000 ಕಮ್ಮಿ ಆಯಿತು. ಈ 20,000 ಪ್ರಳಯ ಕಾಲ. ಈಗ 14 ಪ್ರಳಯ 20,000 ಪುನಃ ಅದನ್ನು ಡಿವೈಡ್ ನೇರ ಆಗೋದು. ಈ 14 ಮನ್ವಂತರದಲ್ಲಿ ಕೊನೆಯ ಮನ್ವಂತರ ಅದು ಮುಗಿದುವರೆಗೂ ಮಹಾಪ್ರಳಯ ಆಗುತ್ತೆ. ಹಾಗಾಗಿ ನಾವು ಮಧ್ಯದಲ್ಲಿ ವಿಭಾಗ ಮಾಡಬೇಕಾದ್ರು 13 ಪ್ರಳಯಗಳು. 13 ಪ್ರಳಯಗಳು 20,000 ವರ್ಷ. ಅದು ಹೇಗೆ ಅಂದರೆ ಆಚಾರ್ಯರು ಅದಕ್ಕೂ ಲೆಕ್ಕ ಕೊಟ್ಟಿದ್ದಾರೆ, ಬೇರೆ ಯಾರು ಕೊಟ್ಟಿಲ್ಲ. ಇದು ನನಗೆ ತಿಳಿದಂತೆ ಈ ತನಕ ಆಚಾರ್ಯರು ಒಬ್ಬರಲ್ಲದೆ ಯಾವ ಜ್ಯೋತಿಷಿಗಳು ಕೂಡ ಈ ಲೆಕ್ಕ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ 20,000ರಲ್ಲಿ ಮೊದಲನೆಯ ಮನ್ವಂತರ ಅಂದರೆ ಸ್ವಯಂಭೂ ಮನ್ವಂತರ ಅದು 2,000 ವರ್ಷ. ಉಳಿದದ್ದೆಲ್ಲ 1,500 ವರ್ಷ. ಕರೆಕ್ಟ್ ಆಯ್ತು. ಅದು 20,000 2,000 ಹೋಯ್ತಾ 18,000 ಉಳಿಯಿತು. 12 ಮನ್ವಂತರ ಉಳಿಯಿತು. 18,000 12 1 ವರ್ಷ. ಸೊ 1,500 ವರ್ಷಗಳ ಪ್ರಳಯ ಭೂಮಿಗೆ ಪ್ರತಿ ಮನ್ವಂತರ ಅಂದರೆ ಅದು ಒಂದು ರೀತಿಯಿಂದ ದೊಡ್ಡ ಸುನಾಮಿ ಇದ್ದ ಹಾಗೆ. ಪೂರ್ತಿ ನಾಶ ಏನಾಗುವುದಿಲ್ಲ, ಅದರ ಬಹುವಂಶ ನೀನು ನೋಡ್ಬೋದು. ಇದು ಇಷ್ಟು ಪ್ರಳಯದ ಕಲ್ಪನೆ. ಆದರೆ ನಮ್ಮ ಕಪಿಲಾವತಾರ ಅದನ್ನು ಯಾವಾಗ ನಾವು ದಶಾವತಾರದ ಬಗ್ಗೆ ಮಾತಾಡ್ತೇವೆ, ಅದು ಈ ಮನ್ವಂತರದಲ್ಲಿ. ವೈವಸ್ವತ ಮನ್ವಂತರದಲ್ಲಿ ಕಪಿಲಾವತಾರ. ಈಗ ವೈವಸ್ವತ ಮನ್ವಂತರ ಅನ್ನೋದು 7 ಮನ್ವಂತರಗಳು ದಾಟಿ ಆಗಿದೆ. ಮೊದಲನೇ ಮನ್ವಂತರ ಸ್ವಯಂಭೂ, ಎರಡನೇ ಮನ್ವಂತರ ಸಾರೋಚ್ಛ, ಮೂರನೇದು ಉತ್ತಮ ಮನ್ವಂತರ, ತಾಪಸ ಮನ್ವಂತರ, ವೈವತ ಮನ್ವಂತರ, ಚಾಕ್ಷುಷ ಮನ್ವಂತರ, ಆದ ಮೇಲೆ ವೈವಸ್ವತ ಮನ್ವಂತರ. ಸೊ ಈ 7ನೇ ಮನ್ವಂತರದಲ್ಲಿ ನಾವಿದ್ದೇವೆ. ಭಗವಂತನ 10 ಅವತಾರಗಳನ್ನು ಯಾಕೆ ನಾವು ವಿಶೇಷವಾಗಿ ಉಲ್ಲೇಖ ಮಾಡ್ತೇವೆ ಅಂದರೆ ನಮ್ಮ ಮನ್ವಂತರದ ಅವತಾರ, ಅದರಲ್ಲಿಯೂ ನಮಗೆ ಅತ್ಯಂತ ಹತ್ತಿರದ ಅವತಾರ ಕೃಷ್ಣ ಇದ್ದಾನೆ. ಅದಕ್ಕಿಂತೂ ಹತ್ತಿರದ ಬುದ್ಧ ಇದ್ದಾನೆ, ಅದರಲ್ಲಿ ಒಂದು ರೀತಿಯಿಂದ ಮೋಹಾವತಾರ. ಅದರಿಂದ ನಾವು ಕೃಷ್ಣನನ್ನೇ ಅತ್ಯಂತ ಹತ್ತಿರದ ಬಹಳ ವಿಶೇಷವಾದ ಆಚರಣೆ ಕೃಷ್ಣನ ಬಗ್ಗೆ. ಕಾರಣ ಅದು ಅತ್ಯಂತ ಹತ್ತಿರ ಅಂದರೆ ಈ ಕಲಿಯುಗದಲ್ಲೇ ನಾವು ಯಾವ ಕಲಿಯುಗದಲ್ಲಿ ಆ ಕಲಿಯುಗದಲ್ಲೇ 36 ವರ್ಷ ಕೃಷ್ಣ ಈ ಭೂಮಿಯಲ್ಲಿ. ಹಾಗಾಗಿ ಮಹಾಭಾರತ ಯುದ್ಧ ಮುಗಿದದ್ದು ದ್ವಾಪರ ಯುಗದ ಕೊನೆಯ ದಿವಸ. ಯದಾ ಕಲಿಯುಗ ಪ್ರಾಪ್ತ ಯದಾ ದುರ್ಯೋಧನ ಅಪತತ್ ಅಂದ ಕಲಿಯುಗ ಪ್ರಾರಂಭ ಆದ ದ್ವಾಪರ ಮುಗಿದು ಕಲಿಯುಗ ಪ್ರಾರಂಭ ಆದ ದಿವಸ ಇವನು ದೊಡೆ ಮುಗಿದು ಬಿದ್ದ ದಿವಸ ಅಂದರೆ 18 ದಿವಸ ಯುದ್ಧದ ಕೊನೆಯ ದಿವಸ. ಆ ಯುದ್ಧ ಮುಗಿದ ಮೇಲೆ ಆವಾಗ ಯುದ್ಧ ಮುಗಿಯುವಾಗ ಧರ್ಮರಾಜನಿಗೆ 72 ವರ್ಷ, ಭೀಮಸೇನಿಗೆ 71 ವರ್ಷ, ಕೃಷ್ಣನಿಗೆ 70 ವರ್ಷ 6 ತಿಂಗಳು, ಅರ್ಜುನಿಗೆ 70 ವರ್ಷ, ನಕಲಸಹದೇವನಿಗೆ 69 ವರ್ಷ. ಯುದ್ಧ ಆಗುವಾಗ ಮಹಾಭಾರತ ಯುದ್ಧ 72 ಧರ್ಮರಾಜನಿಗೆ, ಆಮೇಲೆ ಅವನು 36 ವರ್ಷ ಭೂಮಿಯನ್ನು ಆಳಿದ. ಹಾಗಾಗಿ 36 ವರ್ಷ ಕಲಿಯುಗದಲ್ಲಿ ಭೂಮಿಯನ್ನು ಆಳಿದ. ಆ 36 ವರ್ಷ ಆದಮೇಲೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ. ಅವನು ಕೂಡ ತಾನು ರಾಜ್ಯತ್ಯಾಗ ಮಾಡಿ ಹೊರಟು. ಹಾಗಾಗಿ ಈ ನಾವು ಯಾವ ಇದು ವಿಶೇಷ, ನಾವು ಯಾವ ಕಲಿಯುಗದಲ್ಲಿ ವಾಸವಾಗಿದ್ದೆವೋ ಅದೇ ಕಲಿಯುಗದಲ್ಲಿ ಕೃಷ್ಣ ಇದ್ದ. 36 ವರ್ಷಗಳ ಕಾಲ ಈ ಕಲಿಯುಗ ಪ್ರಾರಂಭ ಆದ ಮೇಲೆ ಕೃಷ್ಣ ಈ ಭೂಮಿಯಲ್ಲಿ ಓಡಾಡ್ತಾ ಇದ್ದ, ಜನರ ಕಣ್ಣಿಗೆ ಕಾಣಿಸಿಕೊಳ್ತಿದ್ದ. ಹಾಗಾಗಿ ಕೃಷ್ಣ ಬಹಳ ಮುಖ್ಯ ಅವತಾರ, ನಮಗೆ ತೀರ ಹತ್ತಿರದ ಆತ್ಮೀಯ ಅವತಾರ. ಆಯಿತು, 10 ಅವತಾರಗಳು ನಾವು ಈ ಮನ್ವಂತರಕ್ಕೆ ಸಂಬಂಧಪಟ್ಟದ್ದು. ಇದು ಮೊದಲನೇ ಮನ್ವಂತರ, ಇದು 7ನೇ ಮನ್ವಂತರ. ಅಂದರೆ ಕಪಿಲಾವತಾರ ಸ್ವಯಂಭೂ ಮನ್ವಂತರ ಇರದಿದ್ದರೆ ಸುಮಾರು 200 ಕೋಟಿ ವರ್ಷಗಳಿಗೆ. ಇದು ಪುರಾಣದ ನಿಮಗೆ ನ್ಯೂಮರಾಲಜಿ ಪ್ರಕಾರ ಸ್ವಯಂಭೂ, ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಮನ್ವಂತರ ಅಂದರೆ 30 ಕೋಟಿ 85,85,70,000. ಸೊ ಈಗ ಭೂಮಿ ಸೃಷ್ಟಿಯಾಗಿ 432 ಕೋಟಿ ವರ್ಷಗಳ ಆಯುಸ್ಸಿನ ಈ ಭೂಮಿ ಸೃಷ್ಟಿಯಾಗಿ ಈಗ 200 ಕೋಟಿ ವರ್ಷ ಆಯಿತು. ಅಂದರೆ ಸುಮಾರು ಅರ್ಧಾಂಶ ಆಯುಸ್ಸು ಆಯಿತು, ಉತ್ತರಾರ್ಧದಲ್ಲಿದೆ. ಸ್ವಯಂಭೂ ಮನ್ವಂತರದಲ್ಲಿ ಆದಂತಹ ವಿಶೇಷ ಅವತಾರ ಕಪಿಲಾವತಾರ. ಅದು ಸ್ವಯಂಭೂ ಮನ್ವಂತರ ಸ್ವಲ್ಪ ಆ ಬೆಳವಣಿಗೆಯಲ್ಲಿ ನಾವು ನೋಡ್ತೇವೆ. ಸ್ವಯಂಭೂ ಮನು, ಅವನು ಮನುವಿಗೆ 2 ಮಕ್ಕಳಿದ್ದರು, ಗಂಡು ಮಕ್ಕಳು, ಪ್ರಿಯವರ್ತ, ಉತ್ತಾನಪಾದ. ನಿಮಗೆ ಗೊತ್ತಿದೆ, ಉತ್ತಾನಪಾದ ಮಗನೇ ಧ್ರುವ, ಅದು ಒಂದು ಕಥೆ. 3 ಜನ ಹೆಣ್ಮಕ್ಕಳು,
ಆಹುತಿ ದೇವಹೂತಿ ಪ್ರಸೂತಿ. ದೇವಹೂತಿಯ ಮಗನೇ ಕಪಿಲ. ಭಗವಂತ ಕಪಿಲನಾಗಿ ಅವತರಿಸಿದ್ದು ದೇವಹೂತಿಯ ಮಗ. ದೇವಹೂತಿಗೆ ಮದುವೆ ಮಾಡಬೇಕು, ಏನು ಮಾಡೋಣ ಅಂತ ಸ್ವಯಂಭೂಮನು ಯೋಚನೆ ಮಾಡ್ತಾ ಇದ್ದಾಗ ಭಗವಂತ ಚತುರ್ಮುಖ ತಪಸ್ಸಿನಲ್ಲಿ ಅವನಿಗೆ ಆದೇಶ ಕೊಡ್ತಾನೆ. ಕರ್ದಮ ಅಂತ ಒಂದು ಋಷಿ ತಪಸ್ಸು ಮಾಡ್ತಾ ಇದ್ದಾನೆ, ಅವನಿಗೆ ಕೊಂಡೋಗಿ ನಿನ್ನ ಮಗಳನ್ನು ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಯಾಕೆ ಅವನಿಗೆ ನೀವು ಕೊಡಬೇಕು ಅಂದರೆ ಈ ದಾಂಪತ್ಯದಿಂದ ಒಂದು ಭಗವಂತನ ಒಂದು ಅವತಾರ ಆಗಲಿಕ್ಕಿದೆ, ಅದನ್ನು ಕರ್ದಮನಿಗೆ ಕೊಟ್ಟು ಮದುವೆ ಮಾಡಿ. ಸರಿ, ಸ್ವಯಂಭೂಮನು ಮಗಳನ್ನು ಕರ್ಕೊಂಡು ಒಂದು ಕರ್ದಮನಿಗೆ ಕೊಡ್ತಾನೆ. ಕರ್ದಮ ಒಪ್ಪಿಕೊಂಡು ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಒಂದು ಅದ್ಭುತವಾದ ಕಥೆ ಹೇಳ್ತಾನೆ ಭಾಗವತ. ಅವನು ಹೆಂಡತಿಯನ್ನು ವಿಮಾನದಲ್ಲಿ ಕೂಡಿಸಿಕೊಂಡು ಇಡೀ ವಿಶ್ವ ತಿರುಗಿಸಿದ. ಎಲ್ಲಿ ಬೇಕಾದ ಕೊನೆಗೆ ವಿಮಾನದಲ್ಲಿ ಬೇರೆ ಬೇರೆ ಗೋಳಗಳು, ಬೇರೆ ಬೇರೆ ಲೋಕಗಳು ಅಲ್ಲೆಲ್ಲ ಸುತ್ತಾಡಿಸಿ ಆವಾಗ ಅದು ಹೇಳ್ತಾರೆ, ಅವು ವಿಮಾನದ ಮೇಲೆ ಹೋದಾಗ ಭೂಮಿ ಸಣ್ಣ ನಕ್ಷತ್ರದ ಹಾಗೆ ಕಂಡಿತ್ತು ಅಂತ. ಇಷ್ಟು ಅದ್ಭುತವಾದ ಒಂದು ವಿಮಾನ ಯಾತ್ರೆಯ ಕಥೆಯನ್ನು ಭಾಗವತ ಇರುತ್ತೆ. ಅದು ಸ್ವಯಂ ಕರ್ದಮ ಮುನಿಯ ತಪಶಕ್ತಿಯಿಂದ ಅವನೊಂದು ಸೃಷ್ಟಿ ಮಾಡಿದ ಮಾಂತ್ರಿಕ ವಿಮಾನ. ಹಿಂದಿನ ಕಾಲದಲ್ಲಿ ನಮಗೆ 2 ವಿಧವಾದ ವಿಮಾನದ ಉಲ್ಲೇಖ ಸಿಗುತ್ತೆ. ಒಂದು ಮಾಂತ್ರಿಕ ವಿಮಾನ, ರಾಮಾಯಣದಲ್ಲಿ ಪುಷ್ಪಕ ವಿಮಾನ ಇತ್ತು, ಮತ್ತೊಂದು ಕರ್ದಮ ಮುನಿಯ ಹತ್ತಿರ ಇದ್ದಂಥ ಅವನ ಮಂತ್ರಶಕ್ತಿಯಿಂದ ಸೃಷ್ಟಿ ಮಾಡಿದ್ದು. ಆಮೇಲೆ ಸೌಭರಾಜನ ಕೈಯಲ್ಲಿ ಇತ್ತು ಇಂಥದ್ದು. ಅದು ತಾಂತ್ರಿಕ ವಿಮಾನ. ಅದು ತಾಂತ್ರಿಕ ವಿಮಾನಗಳು ಇದ್ದವು, ಆದರೆ ಅದು ರಾಜರುಗಳ ಕೈಯಲ್ಲಿತ್ತು. ಜನರಿಗೆ ಸಂಚಾರಕ್ಕೆ ಯೋಗ್ಯವಾಗಿರ್ತಕ್ಕಂಥ ನಿತ್ಯ ದೈನಂದಿನ ಸಂಚಾರ ವಿಮಾನಗಳು ಇರಲಿಲ್ಲ. ಆದರೆ ವಿಮಾನ ಪ್ರಾಚೀನರಿಗೆ ಗೊತ್ತಿತ್ತು. ಹೀಗೆ ಸುತ್ತಾಡಿಸಿ ಇದೆಲ್ಲ ಆಗಿ ಅವಳ ಜೊತೆಗೆ ಸಂಸಾರ ಮಾಡಿ ಸುಮಾರು 9 ಜನ, ಮೊದಲು 9 ಜನ ಹೆಣ್ಮಕ್ಳು. ಅವನ್ನ 9 ಜನ ಋಷಿಗಳಿಗೆ, ಮರೀಚಿ, ಅಗ್ನಿ, ಅಂಗರಸು, ಪುಲಸ್ತ್ಯ, ಪುನಃ, ಋತು, ಭೃಗು, ವಸಿಷ್ಠ, ಅಥರ್ವ, ಈ 9 ಮಂದಿ ಋಷಿಗಳಿಗೆ ಮದುವೆ ಮಾಡಿ ಕೊಡ್ತಾಳೆ. ಆವಾಗ ಅವಳು ಹೇಳ್ತಾಳೆ, ದೇವಹೂತಿ, ನೀವು ಮಹಾ ತಪಸ್ವಿಗಳು, ನೀವು ಮಹಾಜ್ಞಾನಿಗಳು, ಸುಮ್ಮನೆ ದೈಹಿಕ ಸುಖಕ್ಕಾಗಿ ನಿಮ್ಮನ್ನು ಬಳಸಿಕೊಂಡೆ, ನಿಮ್ಮ ಸಮಯವನ್ನು ಹಾಳು ಮಾಡಿದೆ, ನಾನು ಬದುಕನ್ನು ವ್ಯರ್ಥ ಮಾಡಿಕೊಂಡೆ ಅಂತ ಬಹಳ ಪಶ್ಚಾತ್ತಾಪಡ್ತಾರೆ. ನಾನು ದೇಹ ಸುಖ, ದಾಂಪತ್ಯ ಸುಖವೇ ಪರಮ ಸುಖ ಅನ್ನುವಂತೆ ಬದುಕಿಬಿಟ್ಟೆ. ಮಕ್ಕಳೇನು ಆದರೂ ಅವರಿಗೆ ಮದುವೆ ಆಯಿತು, ಆದರೆ ನಿಮ್ಮ ತಪಸ್ವಿ ಜೀವನಕ್ಕೆ ಅಡ್ಡಿ ಮಾಡಿಬಿಟ್ಟೆ ನಾನು ಅಂತ. ಅವಾಗ ಹೇಳ್ತಾರೆ ಅವರು, ಸರ್ವಥಾ ಇಲ್ಲ, ಇದು ಒಂದು ತಪಸ್ಸು. ಯಾಕೆಂದ್ರೆ ಭಗವಂತನ ಇಚ್ಛೆಯನ್ನು ಈಡೇರಿಸುವುದು ಸಣ್ಣ ಕೆಲಸ. ಇದು ಭಗವತ್ ಸಂಕಲ್ಪ. ನೀನು 9 ಜನ ಋಷಿಗಳಿಗೆ ಪತ್ನಿಯರನ್ನು ಸೃಷ್ಟಿಯಾಗಬೇಕು ನಿನ್ನಿಂದ, ಮತ್ತು ಇನ್ನೂ ನಿನ್ನ ಕೆಲಸ ಮುಗುದಿಲ್ಲ, ನೀನು ವಿರಕ್ತಿ ತಾಳುವಂತಿಲ್ಲ, ಭಗವಂತ ನಿನ್ನಲ್ಲಿ ಅವತಾರ ಮಾಡಬೇಕಿದ್ದಾನೆ. ಇದು ಕಪಿಲಾವತಾರ. ಅವನು ಹೇಳ್ತಾನೆ, ಅವಳ ವ್ರತವ್ರತಾಸಿ ಭದ್ರಂತೆ. ಅವನು ಹೇಳ್ತಾನೆ, ನೀನು ನಿನ್ನ ಜೀವನ ವ್ರತನಿಷ್ಠೆಯಿಂದ ಕೂಡಿರುವ ಜೀವನ, ನೀನು ಸ್ವಚ್ಛಂದವಾಗಿ ಬದುಕಲಿಲ್ಲ, ನೀನು ಇನ್ನೂ ಕೂಡ ಭಗವಂತ ನಿನ್ನಲ್ಲಿ ಹುಟ್ಟಿ ಬರಬೇಕು. ಹಾಗಾಗಿ ನೀನು ಇನ್ನೂ ಕೂಡ ತಪಸ್ಸಾಗಬೇಕು. ನೀನು ದಮೇನ ನಿಯಮೇನ ಚ ಅಂತ, ದಮೇನ ನಿಯಮೇನ ಚ, ಆಮೇಲೆ ತಪಸ್ಸು, ಆಮೇಲೆ ದಾನ, ಶ್ರದ್ಧೆಯ ಯಜೇಶ್ವರ. ಅವಾಗ ನೀನು ದಮೇನ, ಇದು ಬಹಳ ವಿಚಿತ್ರ, ನೀನು ದಾಂಪತ್ಯ ಜೀವನವನ್ನು ಅನುಭವಿಸಬೇಕು, ಆದರೆ ಇಂದ್ರಿಯ ನಿಗ್ರಹದ ಜೊತೆಗೆ. ದಮ ಅಂದರೆ ಇಂದ್ರಿಯ ನಿಗ್ರಹ, ದಮ ಇಂದ್ರಿಯ ನಿಗ್ರಹ ಅಂತ ಭಾಗವತವೇ ಹೇಳಿ. ಇಂದ್ರಿಯ ನಿಗ್ರಹದ ಜೊತೆಗೆ ನೀವು ದಂಪತಿಗಳಾಗಿರ್ತೀವಿ. ಸುಮಾರಾಗಿ ನಮ್ಮ ಕಾಲದಲ್ಲಿ ನಾವು ಕೇಳಿದ ಹಾಗೆ ತೋರಿಸುವಾಗ ರಾಮಕೃಷ್ಣ ಪರಮಹಂಸರ ದಾಂಪತ್ಯದ ಹಾಗೆ ನೀವು ದಂಪತಿಗಳಾಗಿರಬೇಕು, ಆದರೆ ಇಂದ್ರಿಯ ಸುಖವನ್ನು ಅನುಭವಿಸುವಾಗ ಆ ರೀತಿಯ ದಾಂಪತ್ಯದಲ್ಲಿ ಇದ್ದು, ಒಂದು ದಿನ ಮುಹೂರ್ತ ಬಂದಾಗ ನಿಮಗೆ ಉತ್ಪತ್ತಿ ಆಗುವಾಗ ನಾನೇ ಬರ್ತೀನಿ, ಆವಾಗ ನಾವು ಸಮಾಗಮ ಆಗುತ್ತೆ. ಆದರೆ ಅಲ್ಲಿ ತನಕ ಒಳ್ಳೆಯ ಮಗು ಹುಟ್ಟಬೇಕು ಅಂದರೆ ಹೇಗೆ ಸಮಾಗಮ ಆಗುತ್ತೇವೋ ಹಾಗೆ ದಾಂಪತ್ಯವಾಗುತ್ತೆ. ಇಂದ್ರಿಯ ನಿಗ್ರಹದಿಂದ ನೀವು ಕಾಯಬೇಕು, ಅನಂತರ ಆಗುವ ಸಮಾಗಮದಿಂದ ಒಳ್ಳೆಯ ಮಕ್ಕಳು ಹುಡ್ತಾರೆ. ನೀನು ಅದಕ್ಕೋಸ್ಕರ ದಮೇನ ಮತ್ತು ನಿಯಮ ಅಂದರೆ ಸತ್ಯಂ, ಶೌಚಂ, ತಪಸ್ಪೃಷ್ಟಿ, ಸ್ವಾಧ್ಯಾಯ, ಹರಿಪೂಜನಂ. ಶೌಚ ಸ್ವಚ್ಛತೆ, ನೈರ್ಮಲ್ಯ. ಬಹಳ ಆಶ್ಚರ್ಯ, ನಮ್ಮಲ್ಲಿ ಶೌಚಂ ಅಂದರೆ ನೈರ್ಮಲ್ಯ ಅಂತ ಎಲ್ಲರೂ ಗೊತ್ತಿದೆ, ನಿರ್ಮಲವಾಗಿರಬೇಕು ಅಂತ. ಅದನ್ನು ಇನ್ನೊಂದು ತಮಾಷೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲದ ಒಂದು ಸಂಗತಿ ಇದೆ. ಸಂಸ್ಕೃತದಲ್ಲಿ ನಾವು ಹೇಳ್ತೇವೆ ಮಡಿ ಮಾಡಬೇಕು, ಬಹಳ ಜೋರಾಗಿ ಹೇಳ್ತೇವೆ, ಮಡಿ ಅಂತ ಹಾರಾಡ್ತೇವೆ, ಕುಪ್ಪಳಿಸ್ತೇವೆ. ಮಡಿಗೆ ಸಂಸ್ಕೃತ
ಶಾಸ್ತ್ರದ ಹೆಸರೇನೆಂದರೆ ಶೌಚಾಲಯ. ನಮಗೀಗ ಶೌಚ ಅಲ್ಲದ ಮಡಿ ಒಂದು, ಕೊಳಕು ಮಡಿ ಮತ್ತು ಸ್ವಚ್ಛವಾದ ಮಡಿ. ಅದೇ ಶಾಸ್ತ್ರದ ಪ್ರಕಾರ ಶೌಚ ಅಂದರೆ ಮನಸ್ಸು ಮತ್ತು ಮೈ ಸ್ವಚ್ಛವಾಗಿದೆ. ಯಾರ ಮನಸ್ಸು ಕೊಳಗಾಗಿದೆ, ಯಾರ ಮೈ ಮತ್ತು ಬಟ್ಟೆ ಕೊಳಗಾಗಿದೆ ಅವನ ಶೌಚ. ಅಂದರೆ ಮಡಿ ಅನ್ನೋದರ ಶಬ್ದ ಎಲ್ಲ ಸಂಸ್ಥೆಯಲ್ಲಿ ಮಡಿ ಅನ್ನೋದಕ್ಕೆ ಶುಚಿಯಿಂದ ಶಬ್ದ ಇದೆ ಅಂತ. ನೈರ್ಮಲ್ಯ ಯಾವುದು ಮೂಲಭೂತವಾಗಿ ಮಡಿ ಅನ್ನೋದು ಮನಸ್ಸಿನ ಸಂಬಂಧ. ಮನಃಶುದ್ಧಿ ಇಲ್ಲದೆ ನಾವು ಎಷ್ಟು ಸ್ನಾನ ಮಾಡಿದ್ರು ಮಡಿಯಾಗ, ಮನಃಶುದ್ಧಿ ಇಲ್ಲದೆ ನಾವು ಎಷ್ಟು ಮಡಿ ಬಟ್ಟೆ ಉಟ್ಟು ಮಡಿಯಾಗ. ಸೊ ಮೂಲಭೂತವಾಗಿ ಶೌಚ ಅನ್ನೋದು ಮಾನಸಿಕ. ಯಾವಾಗ ಮನಸ್ಸು ಸ್ವಚ್ಛವಾಯಿತೋ, ಕೆಟ್ಟ ಯೋಚನೆಗಳಿಂದ ಮುಕ್ತವಾಯಿತು, ಅದು ಶೌಚ. ಅದಕ್ಕೆ ನೋಡಿ ನಮ್ಮಲ್ಲೊಂದು ಶ್ಲೋಕ ಇದೆ, ಅದನ್ನು ಎಲ್ಲರೂ ಹೇಳ್ತಾರೆ. ಅದರ ಅರ್ಥ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಪುರತೋಪಿ ವಾ ಯಸ್ಮರೇ ಪುಂಡರೀಕಾಕ್ಷಂ ಸಭಾಖ್ಯಾಕ್ಷಂತರ ಶುದ್ಧಿ. ನೀವು ಯಾವ ಸ್ಥಿತಿಯಲ್ಲೇ ಇರು, ನೀವು ಸ್ನಾನ ಮಾಡದೇ ಇರ್ಬೋದು, ಎಲ್ಲೋ ಪ್ರಯಾಣ ಮಾಡ್ತಾ ಇರ್ಬೋದು, ಸರ್ವಾವಸ್ಥಾನ ಯಾವುದೋ ಪ್ಯಾಂಟ್ ಹಾಕೊಂಡು ಯಾವುದೋ ವೆಹಿಕಲ್ನಲ್ಲಿ ಹೋಗ್ತಾ ಇರ್ಬೋದು. ಆದರೆ ಆವಾಗ ನಿಮ್ಮ ಮನಸ್ಸು ಪುಂಡರೀಕಾಕ್ಷನನ್ನು ಸ್ಮರಿಸಿದರೆ ನೀವು ಆವಾಗ ಸ್ನಾನ ಮಾಡಿದ್ದೀರಿ, ಮಡಿಯಾಗ. ಇದು ಮಾನಸಿಕ ಮಡಿ, ದೈಹಿಕ. ನಿಜವಾದ ಮಡಿ ಅದು. ಯಸ್ಮರೇ ಪುಂಡರೀಕಾಕ್ಷಂ ಅಥವಾ ಅತಿನೀಲ ಘನಶ್ಯಾಮ ಹೃದಯದ ರೋಚನ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾನ ಅಂತ. ಈ ಸ್ನಾನ ಮಾನಸಿಕ ಸ್ನಾನ ಬಹಳ ಅದ್ಭುತ. ಭಗವಂತನ ಅರಳುಗಣ್ಣಿನ ಕರುಣಾರಸ ನನ್ನ ಮೇಲೆ ಹರಿದು ತಿಳ್ಕೊಂಡ್ರೆ ಮಡಿ. ಆ ಅನುಸಂಧಾನವೇ ಮಡಿ. ಅಂಥ ಮಡಿಯಾಗಲಿಕ್ಕೆ ನಾವು ಕಲಿಯಿರಿ. ಅದು ಇಲ್ಲದೆ ಒಳಗಿನಿಂದ ಕೋಪ, ಸಿಟ್ಟು, ಯಾರ್ಯಾರ ಮೇಲೆ ಹಾರಾಟ, ಹೋರಾಟ, ಅವರ ಹೆಣ್ಣು ಮಡಿ ಏನು ಉಪಯೋಗ? ಏನು ಉಪಯೋಗ? ಶಾಸ್ತ್ರದ ಪ್ರಕಾರ ಮನಃಶುದ್ಧಿ ಇಲ್ಲದ ಮಡಿಯೇ ಅಲ್ಲ. ಅದರ ಶೌಚ ಶುದ್ಧವಾದ ಮನಸ್ಸಿನಿಂದ ಬದುಕು. ಮನಸ್ಸನ್ನು ಕೆಟ್ಟ ಯೋಚನೆ ಮಾಡಬೇಡ ಯಾವತ್ತು, ಯಾವ ವಿಷಯ. ಇದು ಒಂದು ನಿಯಮ. ಅಂದರೆ ನಿಯಮ ಇದು ಒಂದು. ಎರಡನೇದು ತಪಸ್ಸಂದರೆ ಯಾವುದೇ ಒಂದು ವಿಷಯವನ್ನು ದುಡುಕಿ ನಿರ್ಧಾರ ಮಾಡದೇ ಡೀಪ್ ಥಿಂಕಿಂಗ್ ತಪಸ್ಸು. ಆಳವಾದ ಚಿಂತನೆ. ಯಾವುದೇ ಒಂದು ವಿಷಯವನ್ನು ಆಳವಾಗಿ ಚಿಂತಿಸದೆ ದುಡುಕಿನಿಂದ ತೀರ್ಮಾನಕ್ಕೆ ಬರಬೇಡ. ಯಾಕೆಂದ್ರೆ ನಾವು ದುಡುಕಿನಿಂದ ಮಾಡಿದ ತೀರ್ಮಾನ ಯಾವಾಗಲೂ ತಪ್ಪಿದೆ. ವಸ್ತುಸ್ಥಿತಿ ಬೇರೆ ಇರುತ್ತೆ, ನಾವು ದುಡುಕಿನಿಂದ ಬೇರೆ ಒಂದು ವಿಷಯ ಬರ್ತೇವೆ. ಅದರಿಂದ ಯಾವತ್ತೂ ದುಡುಕಬೇಡ, ಆಳವಾಗಿ ಯೋಚನೆ ಮಾಡುವುದು. ನಿನಗೆ ತಪ್ಪು ಅಂತ ಕಂಡಂತೆ ಆಳವಾಗಿ ಚಿಂತೆ ಮಾಡೋ ಅದೇ ಸರಿ ಅಂತ ಕಂಡು. ಅದರಿಂದ ಮತ್ತೆ ತಿದ್ದುಕೊಳ್ಳುವುದರ ಬದಲು ಅದರ ಬಗ್ಗೆ ಮೊದಲೇ ಆಳವಾಗಿ ಚಿಂತನೆ. ಇದು ನಿಯಮ, ಜೀವನ ನಾವು ಪಾಲಿಸಬೇಕಾದ ನಿಯಮ. ಶೌಚಂ ತಪಃ ತುಷ್ಟಿ. ಇದು ಬಹಳ ಮಹತ್ವದ. ತುಷ್ಟಿ ಅಂದರೆ ಕಂಟೆಂಟ್. ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನಿದೆ ಅದನ್ನು ಸಂತೋಷವಾಗಬೇಕು. ಇಲ್ಲವಲ್ಲ ಅಂತ ಕೊರಗಬೇಡ. ಯಾಕೆಂದರೆ ಇಲ್ಲವಲ್ಲ ಅಂತ ಕೊರಗುವವನು ಎಂದೂ ಸಂತೋಷ ಮಾಡಬೇಕು. ಯಾಕೆಂದರೆ ಈಗ ಅವನಿಗೇನೋ ಒಂದು 10,000 ರೂಪಾಯಿ ಇದೆ, ಇನ್ನು 50,000 ಇಲ್ವಲ್ಲ ಅಂತ. 50,000 ಬಂತು, ಅವಾಗ 1,00,000 ಇಲ್ವಲ್ಲ ಅಂತಾನೆ. 1,00,000 ಬಂತು, ಕೋಟಿ ಇಲ್ವಲ್ಲ ಅಂತಾನೆ. ಕೋಟಿ ಬಂತು, 10 ಕೋಟಿ ಅಂದರೆ ನೀವು ಎಷ್ಟು ಬಂದರೂ ಅದರ ಮುಂದೆ ಒಂದು 0 ಹಾಕಿ ಬರುತ್ತೆ. ಸೊ ತೃಪ್ತಿ ಕೊಡುವುದು ಯಾವಾಗ ಅಂದ ಬೇಕು ಅನ್ನೋದಕ್ಕೆ ಎಂಡಿಲ್ಲ. ಅದರಿಂದ ನೀನು ಇನ್ನೂ ಬೇಕು ಅಂತ ಬಯಸ್ತಾ ಹೋದರೆ ಅತೃಪ್ತಿ ಸಾಯೋ ತನಕ ಅತೃಪ್ತಿಯನ್ನು ಅನುಭವಿಸಬೇಕಾಗತ್ತೆ. ಆಗ ಏನಿದೆ ಅದರಿಂದ ಖುಷಿ ಬಿಡು. ಅದು ಬ್ಯೂಟಿಫುಲ್ ಸೈಕಾಲಜಿ. ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್ ಅಂದ. ತಪಸ್ತುಷ್ಟಿ ಶೌಚಂ ತಪಸ್ತುಷ್ಟಿ. 4ನೇದು ನಿಯಮ ಸ್ವಾಧ್ಯಾಯ. ನಿತ್ಯ ಶಾಸ್ತ್ರ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಹೇಳಿರ್ತಕ್ಕಂಥ ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಯಾಕೆಂದರೆ ನಾವು ಕಾದಂಬರಿ ಓದಿದ ಹಾಗೆ ಶಾಸ್ತ್ರ ಓದಿದ್ರೆ ಅರ್ಥ ಆಗೋದು. ಒಂದು ಭಗವದ್ಗೀತೆಯ ಒಂದು ಶ್ಲೋಕ ಅರ್ಥ ಆಗಬೇಕಾದ್ರೆ 4-5 ಜನ್ಮಗಳ ಸಾಧನೆ ಬೇಕು. ಈಗ ಸಂಸ್ಕೃತ ಕಲಿತೆ ಓದಿಬಿಟ್ಟರೆ ಅರ್ಥ ಆಗೋಲ್ಲ. ಯಾವುದೇ ಗ್ರಂಥವನ್ನು ಸಂಸ್ಕೃತದಲ್ಲಿ ಎಷ್ಟು ದೊಡ್ಡ ಪಾಂಡಿತ್ಯ ಇರಬಹುದು, ಶಾಸ್ತ್ರ ಅರ್ಥ ಆಗೋಲ್ಲ. ಅನೇಕ ಜನ್ಮ ಸಂಸಿದ್ಧ ಅಂತ ಹೇಳ್ತಾರೆ. ಆದ್ದರಿಂದ ಸ್ವಾಧ್ಯಾಯ, ನಿರಂತರ ಶಾಸ್ತ್ರಗಳ ಚಿಂತನೆ ಮಾಡು. ಮತ್ತು ಜೀವನದಲ್ಲಿ ನಿನ್ನ ಬದುಕಿನ ಪ್ರತಿ ಕ್ಷಣವೂ ಹರಿಪೂಜನೆ, ಭಗವಂತನ ಪೂಜೆ. ನಾನು ಏನು ಮಾಡ್ತಾ ಇದ್ದೇನೆ ಅದೆಲ್ಲವೂ ದೇವರ ಪೂಜಾ ರೂಪವಾಗಿರಲಿ ಅಂತ. ಇದು 5 ನಮ್ಮ ಜೀವನದಲ್ಲಿ ನಾವು ಪಾಲಿಸಬೇಕಾದ ನಿಯಮಗಳು. ಅದನ್ನು ನಾವೆಲ್ಲ ನಿಯಮವನ್ನು ಪಾಲಿಸು. ದಮ ಇಂದ್ರಿಯ ನಿಗ್ರಹ ಮಾಡಬೇಕು. ಆಮೇಲೆ ತಪಸ್ಸು. ಆಮೇಲೆ ಬಂಗಾರದ ಅದು ದ್ರವಿಣ ತಪಃ ದ್ರವಿಣ ದಾನೀಸ್. ನಿನ್ನಲ್ಲಿ ಏನಿದೆ ಅದನ್ನು ಹಂಚಿಕೊಡು. ನಾವು ಯಾವತ್ತೂ ಕೂಡಿಡಬಾರದು. ನಮ್ಮಲ್ಲಿ ಇದ್ದದ್ದನ್ನು ಇಲ್ಲದವರಿಗೆ ಕೊಡ್ತಾ ಅದು ಡಿಸ್ಟ್ರಿಬ್ಯೂಷನ್ ಆಗಬೇಕು. ಯಾಕೆಂದರೆ ದುಡ್ಡಿನ ಅಥವಾ ಸಂಪತ್ತಿನ ಸಾರ್ಥಕ್ಯವೇ
ಪ್ರಾಪರ್ ಡಿಸ್ಟ್ರಿಬ್ಯೂಷನ್, ಹೋರ್ಡಿಂಗ್ ಅಲ್ಲ. ನಾವು ಹೋಲ್ಡ್ ಮಾಡಿದರೆ ವೇಸ್ಟ್ ಅದು. ಅದರಿಂದ ದ್ರವಿಡ ದಾನ ಇಷ್ಟ, ನಿನ್ನ ಕೈಲಿ ಏನಿದೆ ಅದನ್ನು ಇನ್ನೊಬ್ಬರ ಜೊತೆಗೆ ಹಂಚಿದ್ದೀನಿ. ಮತ್ತೆ ಮತ್ತೆ ಪುನಃ ತಪಸ್ಸನ್ನು ಮತ್ತೆ ಹೇಳ್ತಾರೆ. ತಪಸ್ಸು ಅಂದರೆ ಇಲ್ಲಿ ಮನಸ್ಸಿನ ನಿಗ್ರಹಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಉಪವಾಸ ಆಗಿರುವುದನ್ನು ತಪಸ್ಸು. ಆಮೇಲೆ ಶ್ರದ್ಧೆಯಾಚ ಯಜೇಶ್ವರಂ, ಎಲ್ಲ ಇದಿಷ್ಟೂ ಮಾಡಿದ್ರು ಇದು ಒಂದು ಇಲ್ಲದಿದ್ದರೂ ಉಪಯೋಗ. ನಂಬಿಕೆ ಇಲ್ಲದಿದ್ದರೆ ಏನು ಮಾಡಿ ಉಪಯೋಗ ಹೇಳಿ? ಎಲ್ಲ ಮಾಡ್ತೇವೆ ನಾವು, ಯಾಕೆ ಎಲ್ಲ ಮಾಡ್ತೇವೆ? ನಂಬಿಕೆ ಇಲ್ಲದೆ ಮಾಡುವಂಥದ್ದೇ. ಕೆಲವರು ಮಾಡ್ತಾರೆ, ನನಗೆ ಇಂದ್ರೇನು ಮಾಡ್ಕೊಂಡು ಬಂದು ನನಗೆ ನಂಬಿಕೆ ಇಲ್ಲ, ಇಂದ್ರೇನು ಮಾಡ್ಕೊಂಡು ಬಂದಿದ್ದು ನ್ಯಾಯ ಕೊಡಬೇಕು ಮಾಡ್ತೇವೆ. ಇದು ಇವತ್ತಿನ ಟ್ರೆಂಡ್. ಅದು ನಂಬಿ ಮಾಡುವುದಲ್ಲ, ಬಿಡಲಿಕ್ಕೂ ಧೈರ್ಯ ಇಲ್ಲದಕ್ಕೆ ಮಾಡೋದು. ಎಲ್ಲರೂ ಮಾಡ್ತಾರೆ, ನ್ಯಾಯ ಬಿಡಬೇಕು ಅವರೇ. ಅದಕ್ಕೆ ಬಿಡುವುದಿದ್ದರೆ ನನ್ನ ಮಗ ಬಿಡಲಿಲ್ಲ, ಬಿಡೋಲ್ಲ, ಮಗನಿಗೆ ಇವತ್ತು ಹೇಗಿದೆ ಅಪ್ಪನಿಗಿಲ್ಲ. ಈ ರೀತಿಯ ಧರ್ಮ ಇರುವುದು ಹೊತ್ತು ಶ್ರದ್ಧೆಯಿಂದ ಮಾಡುವುದಲ್ಲ. ಆದರೆ ಒಂದು ಮಾತು ಹೇಳುವುದು ಆಚರಣೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯೋ ಮನುಷ್ಯದ ತದೇವ ವೀರ್ಯವತ್ತರಂ ಭವತಿ. ನೀನು ಏನು ಮಾಡ್ತೀರೋ ನೋಡಿ, ಬಹಳ ಅದ್ಭುತವಾದ ಮಾತಿದು. ನೀನು ಏನು ಮಾಡ್ತೀರೋ ಅದನ್ನು ನಂಬಿ ಮಾಡು.